ಪ್ರಾರ್ಥನೆ ಮಹಿಳಾ ಗಾಣಿಗ ಸಮಾಜದ ವತಿಯಿಂದ ಮಹಿಳೆಯರಿಂದ. ಭಜಿಸುವೆ ಗಜಮುಖ ದೇವನ ಅಜಸುರ ಮನು ಮುನಿ ವಂದ್ಯನ. ಭಜಿಸುವೆ ಗಜಮುಖ ದೇವನ ಅಜಸುರ ಮನು ಮುನಿ ವಂದ್ಯನ. ಗಜ ಜನ್ಮಾಂಬರಧರ ಸುತ ಗಣಪನ ಸೃಜನೋದಾರ ಗಣೇಶನ. ಗಜ ಜನ್ಮಾಂಬರಧರ ಸುತ ಗಣಪನ ಸುಜನೋದಾರ ಗಣೇಶನ. ಭಜಿಸುವೆ ಗಜಮುಖ ದೇವನ ಅಜಸುರ ಮನು ಮುನಿ ವಂದ್ಯನ. ಸಾಂಬ ಶಿವನ ವರ ಕುಂದನ ತುಂಬುರು ನಾರದ ಸೇವ್ಯನ. ಸಾಂಬ ಶಿವನ ವರ ಕಂದನ ತುಂಬುರು ನಾರದ ಸೇವ್ಯನ. ಬೆಂಬಿಡದನು ದಿನ ಭಜಕರ ಕರುಣದಿ ಸಂಭ್ರಮದಲ್ಲಿ ಪೊರೆವಾತನ. ಬೆಂಬಿಡದನು ದಿನ ಭಜಕರ ಕರುಣದಿ ಸಂಭ್ರಮದಲ್ಲಿ ಪೊರೆವಾತನ. ಭಜಿಸುವೆ ಗಜಮುಖ ದೇವನ ಅಜಸುರ ಮನು ಮುನಿ ವಂದ್ಯನ. ದಶಭುಜ ಧರಿಸಿದ ದೇವನ ಪಶುಪತಿ ಈಶ ಕುಮಾರನ. ದಶಭುಜ ಧರಿಸಿದ ದೇವನ ಪಶುಪತಿ ಈಶ ಕುಮಾರನ. ವಸುದೆಯೊಳದಿಕ ಕುಟಚಾದ್ರಿಪುರದೊಳ್ ಕುಶಲದಿ ನೆಲೆಸಿದ ದೇವನ. ವಸುದೆಯೊಳದಿಕ ಕುಟಚಾದ್ರಿಪುರದೊಳ್ ಕುಶಲದಿ ನೆಲೆಸಿದ ದೇವನ. ಭಜಿಸುವೆ ಗಜಮುಖ ದೇವನ ಅಜಸುರ ಮನು ಮುನಿ ವಂದ್ಯನ. ಹೇರಂಬ ಮೊರೆಯ ಸಿದ್ಧಿ ಬುದ್ಧಿ ರಮಣ ಗಣೇಶ ವಕ್ರತುಂಡ ಅಖಂಡ ಭಜನ. ಹೇರಂಬ ಮೊರೆಯ ಸಿದ್ಧಿ ಬುದ್ಧಿ ರಮಣ ಗಣೇಶ ವಕ್ರತುಂಡ ಅಖಂಡ ಭಜನ. ಭಜಿಸುವೆ ಗಜಮುಖ ದೇವನ ಅಜಸುರ ಮನು ಮುನಿ ವಂದ್ಯನ. ಅಜಸುರ ಮನು ಮುನಿ ವಂದ್ಯನ. ಅಜಸುರ ಮನು ಮುನಿ ವಂದ್ಯನ. ಪ್ರಾರ್ಥನೆ ಮಾಡಿದಂಥ ನಮ್ಮ ಸಮಾಜದ ಮಹಿಳೆಯರಿಗೆಲ್ಲರಿಗೂ ಧನ್ಯವಾದಗಳು. ಈಗ ಸುಶೀಲಾ ಅವರಿಗೆ ವೇದಿಕೆಯನ್ನು ಬಿಟ್ಕೊಡ್ತಾ ಇದ್ದೀವಿ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲರೂ ಪರಿಚಯನೇ, ಯಾರು ಇಲ್ಲಿ ಪರಿಚಯ ಇಲ್ಲ ಅಂತ ಅನ್ನೋರು ಯಾರು ಇಲ್ಲ ಈಗ. ಡಾಕ್ಟರ್ GC ಬಸವರಾಜ್ ಅವರು ಒಂದು 40 ವರ್ಷದಿಂದನೂ ಪರಿಚಯ ನಮಗೆ. ನಮ್ಮ ಅಣ್ಣ ಡಾಕ್ಟರ್ ಮುತ್ತುಂಜಯ ಹಿರೇಮಠ ಅವರು ಫ್ರೆಂಡು, ಮತ್ತು ಸಿದ್ಧಲಿಂಗೇಶ್ ಹಿರೇಮಠ ಅವ್ರಿಗೂ ಪರಿಚಯ ಇದ್ದಾರೆ. ಮತ್ತು ಅಕ್ಕ ಇನ್ನೇನು ಹೇಳಲೇಬೇಕಲ್ಲ, ಉಮಾ ವಿರುದ್ರಪ್ಪರು ಅಕ್ಕಮದೇವಿ ಸಮಾಜಕ್ಕೆ ನಾನು ಫಸ್ಟ್ ಸೇರಿದಾಗಿಂದನೇ ಪರಿಚಯ. 1987ನಲ್ಲಿ ನಾವು ಅವರೆಲ್ಲ ಸೇರಿ ಒಂದು ಡ್ರಾಮಾ ಮಾಡಿದ್ವಿ, ಅಕ್ಕಗೆ ನೆನಪಿರ್ಬೋದು.
ಅವಾಗಿಂದನೂ ಪರಿಚಯನ ಇದ್ದಾರೆ. ಅಣ್ಣರು ಇನ್ನೇನು ವೀರಭದ್ರಪ್ಪರು, ಡಾಕ್ಟರ್ ವೀರಭದ್ರಪ್ಪರು ಅವರು ಪರಿಚಯನ ಇದೆ. ನೀವುಗಳೆಲ್ಲ ಯೋಗ ಬಂಧುಗಳು ಎಲ್ಲರೂ ನೋಡಿದವರೇ ಆಗಿದ್ದಾರೆ. ಶಾಂಭವಿ ಅಕ್ಕ ಇರ್ಬೋದು, ಜಲಜಕ್ಕ ರತ್ನ ಸಿದ್ದೇಶ್ ಅವರು ಎಲ್ಲರೂ ಪರಿಚಯದವರೇ. ನಾನು ಏನಪ್ಪ ಹೊಸ ಫಂಕ್ಷನ್ ಅಂದ್ಕೊಂಡೆ, ಎಲ್ಲರೂ ಪರಿಚಯದವರೇ ಇದ್ದಾರೆ. ತುಂಬ ಸಂತೋಷ ಆಯಿತು. ಯೋಗೇನ ಚಿತ್ತಸ್ಯ ಪದೇನ ವಾಚಾ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾ ಪತಂಜಲಿಂ ಪ್ರಾಂಜಲಿಂ ನಿರಾಣತೋಸ್ಮಿ ಆವಾ ಪುರುಷಾತ್ಕಾರಂ ಶಂಖಚಕ್ರಾಸಿತಾರಿಣಂ ಸಹಸ್ರಶಿರಸಂ ಸ್ವೇದಂ ಪ್ರಣಮಾಮಿ ಪತಂಜಲಿಂ. ಸಹನಾವವತು ಸಹನೌ ಭುನಕ್ತು ಸಹ ವೀರಂ ಕರವೇವಹೈ ತೇಜಸ್ವಿನಾವತೀತಮಸ್ತು ಮಾ ವಿದ್ವಿಷಾವಹೈ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಹೃತ್ಪೂರ್ವಕವಾದ ನಮ್ಮ ಮಮತೆಯ ನಮಸ್ಕಾರಗಳು. ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಾವು ನೀವೆಲ್ಲ ಸೇರಿ ಆಚರಿಸುತ್ತಿರೋದು ತುಂಬ ಸಂತಸದ ವಿಷಯವಾಗಿದೆ. ಯೋಗ ದಿನಾಚರಣೆಯನ್ನು ಇಲ್ಲಷ್ಟೇ ಅಲ್ಲ ರೀ, ಭಾರತ ದೇಶದಲ್ಲಿ ಅಷ್ಟೇ ಅಲ್ಲ, ವಿಶ್ವದಾದ್ಯಂತ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಇದು ಹೆಮ್ಮೆ ಪಡುವ ವಿಷಯವಾಗಿದೆ. 2014ರಲ್ಲಿ ವಿಶ್ವಸಂಸ್ಥೆಯಿಂದ ಇದು ಒಂದು ವಿಚಾರನ ಇಟ್ರು. ಆಯ್ತು, ಎಲ್ಲ ಹೀಗೆ ಮಾಡಬೇಕು ಅಂತೇಳಿ ಶುರುವಾಯಿತು ಡಿಸೆಂಬರ್ನಲ್ಲಿ. ಅಲ್ಲಿಂದ ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರು 2015 ಜೂನ್ 21ರಂದು ಪ್ರಾರಂಭ ಮಾಡಿದ್ರು. ಯೋಗ ಎಂದರೆ ಏನು ಅಂತ ತಿಳಿಯೋಣ, ಯೋಗವನ್ನು ಯಾಕೆ ಮಾಡಬೇಕು ಅಂತ ತಿಳಿಯೋಣ. ಯೋಗ ನಮ್ಮ ದೇಶದಲ್ಲಿ ಒಂದು ಪರಂಪರೆಯಾಗಿ ಬೆಳೆದು ಬಂದಿದೆ. ಇವತ್ತಿಂದ ಅಲ್ಲರೇ, ಇದು ಸುಮಾರು 6000 ವರ್ಷದ ಹಿಂದಿಂದ ಯೋಗ ನಮಗೆ ಇದ್ದೇ ಇದೆ. ಇದು ಹೊಸದೇನಲ್ಲ. ಯೋಗ ವಿದ್ಯೆ ಇಡೀ ಜಗತ್ತಿಗೆ ಭಾರತೀಯರು ನೀಡಿದ ಕೊಡುಗೆ. ನಾವು ಆ ರಾಷ್ಟ್ರದಿಂದ ಈ ರಾಷ್ಟ್ರದಿಂದ ಅದು ಬಂದಿದ್ದು ಅಂತಲ್ಲ, ಯೋಗ ವಿದ್ಯೆ ಮಾತ್ರ ನಮ್ಮ ಇಡೀ ಜಗತ್ತಿಗೆ ಭಾರತೀಯರು ನೀಡಿದ ಕೊಡುಗೆ. ನಮ್ಮ ದೇಶದ ಸನಾತನ ಋಷಿ ಮುನಿಗಳು ಸಾಧಿಸಿ ಕಂಡು ಹಿಡಿದ ಮಹಾನ್ ವಿದ್ಯೆ. ಇದನ್ನು ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ. ಯೋಗ ಶಬ್ದ ಬಂದಿದ್ದು ಒಂದು ಯುಜ್ ಎಂಬ ಧಾತುವಿನಿಂದ. ಯುಜ್ ಎಂದರೆ ಒಂದುಗೂಡಿಸುವುದು ಅಂತ ಅರ್ಥ. ಜೀವಾತ್ಮನನ್ನು ಮತ್ತು ಪರಮಾತ್ಮನನ್ನು ಒಂದುಗೂಡಿಸುವುದೇ ಒಂದು ಯೋಗ. ಅಂದರೆ ನಮ್ಮ ದೇಹ ಕ್ರಿಯೆಗಳ ಜೊತೆ ಉಸಿರಾಟವನ್ನು ಜೋಡಿಸುವುದು ಒಂದು ಯೋಗ ಅಂತ ಹೇಳ್ತೇವೆ. ಆಗ ನಮ್ಮ ಶಕ್ತಿ ಹೆಚ್ಚಾಗುತ್ತೆ. ಯೋಗ ಕರ್ಮಸ ಕೌಶಲಂ ಅಂದರೆ ನಾವು ಯಾವಾಗಲೂ ಈ ಥರ ಮಾಡ್ತಾ ಇದ್ರೆ ಏನಾಗುತ್ತೆ, ನಾವು ದುಃಖ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ ಇರುವುದೇ ಒಂದು ಯೋಗ. ಇರುವುದನ್ನು ನಾವು ಕಲಿತ್ರೆ ಮಾತ್ರ ಅದು ನಮ್ಮ ಜೀವನ ಸಾರ್ಥಕ ಕಾಣುತ್ತೆ. ಕಠೋಪನಿಷತ್ನಲ್ಲಿ ಒಂದು ಮಾತಿದೆ, ಆತ್ಮಾನಂ ಹೃದಿನಂ ವಿದ್ಧಿ ಶರಂ ರಥಮೇವತು ಬುದ್ಧಿತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹ ಮೇವಚ. ಶರೀರವನ್ನು ಇಲ್ಲಿ ಒಂದು ರಥಕ್ಕೆ ಹೋಲಿಸಿದ್ದಾರೆ. ಒಂದು ರಥಕ್ಕೆ ಏನೇನು ಬೇಕು ಹೇಳ್ರಿ? ಸಾರಥಿ ಬೇಕು, ಕುದುರೆಗಳು ಬೇಕು. ಓಕೆ, ಶರೀರವನ್ನು ಒಂದು ರಥಕ್ಕೆ ಹೋಲಿಸಿದ್ದಾರೆ. ಅದರಲ್ಲಿ ಆತ್ಮ ರಥವನ್ನು ನಡೆಸುವವ. ರಥ ನಡೆಸೋರು ಯಾರು? ಆತ್ಮ ರಥವನ್ನು ನಡೆಸುವವ. ಮನಸ್ಸು ಮತ್ತು ಪಂಚೇಂದ್ರಿಯಗಳು ಕುದುರೆಗಳು ಬೇಕಾನೆ. ಕುದುರೆಗಳು ಅವು ಅಲ್ಲಿ ಇಲ್ಲಿ ಹರಿದಾಡ್ತಿರ್ತಾವೆ. ಮನಸ್ಸು ಎಲ್ಲೆಲ್ಲ ಹರಿದಾಡ್ತಿರ್ತಾನೆ. ಪಂಚೇಂದ್ರಿಯಗಳು ಒಂದು ನಮ್ಮ ಕಾನ್ಸಂಟ್ರೇಷನ್ ಅನ್ನ ಕಾಪಾಡಕ್ಕೆ ಆಸ್ಪದ ಕೊಡೋದಿಲ್ಲ. ಕಣ್ಣ ಆ ಕಡೆ ಕಿವಿ ಈ ಕಡೆ ಎಲ್ಲ ಹೋಗ್ತಾ ಇರುತ್ತೆ. ಅದನ್ನೆಲ್ಲ ನಿಯಂತ್ರಣದಲ್ಲಿ ಇಟ್ಕೋಬೇಕು. ಅದಕ್ಕೆಲ್ಲ ಯಾರು ಸಾರಥಿ? ಬುದ್ಧಿಯನ್ನ ನಾವು ಸಾರಥಿ ಅಂತ ಇಲ್ಲಿ ಹೇಳ್ತೇವೆ. ಯುಜ್ಯತೆ ಅನೇನ ಇತಿ ಯೋಗ ಎಂಬುದರ ಅರ್ಥವನ್ನು ನಾವು ಈ ಬಗೆಯಲ್ಲಿ ಗ್ರಹಿಸಬಹುದು. ಯೋಗಶಾಸ್ತ್ರದ ಪಿತಾಮಹ ಯಾರು ಅಂತ ನಿಮ್ಗೆ ಯಾರಿಗಾರು ಗೊತ್ತಿದೆಯಾ? ಎಸ್, ವೆರಿ ಗುಡ್. ಯೋಗಶಾಸ್ತ್ರದ ಪಿತಾಮಹ ಶ್ರೀ ಪತಂಜಲಿ ಮಹರ್ಷಿಯವರು ಯೋಗ ಚಿತ್ತ ವೃತ್ತಿ ನಿರೋಧ. ಯೋಗದಲ್ಲಿ ಒಟ್ಟು 4 ಪಥಗಳಿವೆ: ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ ಮತ್ತು ರಾಜಯೋಗ. ರಾಜಯೋಗವನ್ನು ನಾವು ಅಷ್ಟಾಂಗ ಯೋಗ ಎಂದು ಕರೆಯಲಾಗಿದೆ. ಯೋಗದಲ್ಲಿ ನಾವು ಅಷ್ಟಾಂಗ ಯೋಗ ಅಂತ ಹೇಳ್ತೇವೆ. ಯೋಗ ಎಂದರೆ ಬರೀ ಆಸನಗಳು ಅಷ್ಟೇ ಅಲ್ಲ ರೀ. ಯಾವುದೋ ಒಂದು ಭಂಗಿಲಿ ನಾವು ಮಾಡಿದ್ವಿ, ಇದು ಒಂದು ಆಸನ, ಇದು ಒಂದು ಯೋಗ ಅಂತ ಹೇಳೋ ಹಾಗಿಲ್ಲ. ಅದರಲ್ಲಿ ಯಮ, ನಿಯಮ, ಅದರಲ್ಲಿ ಒಟ್ಟು 8 ಪಥಗಳಿವೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ ಮತ್ತು ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ.
ಯಮ ನಿಯಮ ಅಂದರೆ ನಾವು ಯಾವುದಕ್ಕೆ ನಮ್ಮ ವಚನದಲ್ಲೇ ಬಸವಣ್ಣವ್ರದ್ದೊಂದು ವಚನದಲ್ಲೇ ಹೇಳಿದ್ದಾರೆ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಇದಿರ ಹಳಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದನ್ನು ನಾವು ಕಾಪಾಡಿದ್ದೇ ಆದರೆ ಯಮ ನಿಯಮವನ್ನು ಪಾಲಿಸಿದಂಗೆ. ನಿಯಮ ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ನಾವು ಇದನ್ನು ಪಾಲಿಸಿದವರು ಎಲ್ಲಿ ಬೇಕಾದ್ರೂ ನಾವು ಗೆಲ್ಲಬಹುದು ಅಂತ ಯಮ ನಿಯಮ ಅಂತ ಹೇಳ್ತೇವೆ. ನಮ್ಮಲ್ಲಿ ಈ 3 ಮಾತ್ರ ಪ್ರಚಲಿತವಾಗಿವೆ. ಯಾವ್ದ್ಯಾವುದು? ಆಸನ, ಪ್ರಾಣಾಯಾಮ ಮತ್ತು ಧ್ಯಾನ. ಇಷ್ಟು ಮಾತ್ರ ನಮಗೆ ಜನಪ್ರಿಯವಾಗಿವೆ, ಅವನ್ನ ಮಾತ್ರ ನಾವು ಫಾಲೋ ಮಾಡ್ತಾ ಇದ್ದೇವೆ. ಯೋಗಾಸನ ಅಂದ್ರೆ ಏನು ನೋಡೋಣ. ಆಸನ ಎಂದರೆ ಶರೀರದ ಅಂಗವಿನ್ಯಾಸಗಳು. ಯೋಗಾಸನವನ್ನು ಮಾಡುವಾಗ ನಮಗೆ ನಂಬಿಕೆ ಮುಖ್ಯ. ನಂಬಿಕೆ ಇರಬೇಕು, ನಾನು ಇದನ್ನು ಚೆನ್ನಾಗಿ ಮಾಡ್ತೇನೆ, ನಾನು ಇದರಿಂದ ಆರೋಗ್ಯ ಪಡಿತೇನೆ. ಯೋಗಿಗಳು ದೇಹವನ್ನು ದೇವಾಲಯ ಎಂದಿದ್ದಾರೆ. ಎಷ್ಟೊಂದು ಜನ ಅದಕ್ಕೆ ದೇವಾಲಯ ಅಂತ ಕರಿತೇವೆ, ಶಿರವೇ ಹೊನ್ನ ಕಲಶವಯ್ಯ ಅಂತ ಕೂಡ ಹೇಳಿದ್ದಾರೆ. ಯೋಗ ಮಾಡುವಾಗ ಮನಸ್ಸಿನಲ್ಲಿ ಬರುವ ಆಲೋಚನೆಗಳನ್ನು, ಕಾನ್ಸಂಟ್ರೇಷನ್ ಅಲ್ಲಿ ಇರಲ್ಲ ನೋಡ್ರಿ, ನಮ್ಮ ಆಲೋಚನೆಗಳನ್ನ ದೂರ ಹಾಕಿ ನಮ್ಮ ದೇಹದ ಕಡೆಗೆ ಅದೇ ಪ್ರಪಂಚ ಅಂತ ತಿಳ್ಕೊಂಡು ನಾವು ಯೋಗಾಸನವನ್ನ ಮಾಡಬೇಕು. ಅತ್ತಲಿತ್ತ ನೋಡದಂತೆ, ಅತ್ತಲಿತ್ತ ಹರಿಬಾರ್ದು ನಮ್ಮ ಮನಸ್ಸು, ಇಲ್ಲಿ ಮಾತ್ರ ಇರಬೇಕು. ಯಾವ ಕಡೆ ಗಮನ ಇರಬೇಕು? ಉಸಿರಾಟದ ಕಡೆ ಗಮನ ಇರಬೇಕು. ಅದು ಅವಾಗ ನಮಗೆ ಆಸನ ಮಾಡಿದ್ದು ನಮಗೆ ಯೂಸ್ಫುಲ್ ಅಂತ ಕಾಣುತ್ತೆ. ಶರೀರದ ಬಗ್ಗೆ ಒಮ್ಮೆ ಯೋಚನೆ ಮಾಡಿದರೆ, ಯೋಗವನ್ನು ಮಾಡುವ ಹೊರಗಿನ ಯೋಚನೆಯನ್ನು ಬಿಟ್ಟು ದೇಹವನ್ನೇ ವಿಶ್ವ ಎಂದು ತಿಳಿದು ದೇಹದಲ್ಲಿ ನಡೆಯುತ್ತಿರುವ ಬದಲಾವಣೆಗಳನ್ನು ನಾವು ಗಮನಿಸಬೇಕಾಗಿದೆ. ಶರೀರವನ್ನು ನಾವು ಲಿಮಿಟೆಡ್ ಶಕ್ತಿ ಅಂತ ಹೇಳ್ತೇವೆ. ಆದರೆ ಪ್ರತಿದಿನ 1 ಗಂಟೆ ನಾವು ಯೋಗಾಸನ ಮಾಡಿದ್ದೇ ಆದರೆ ನಮ್ಮ ಸಾಮರ್ಥ್ಯ ಕೂಡ ಹೆಚ್ಚಾಗುವುದು. ಒಂದು 30 ಮಿನಿಟ್ಸ್ ಯೋಗಾಸನ ಮಾಡೋದು, ಒಂದು 15 ಮಿನಿಟ್ಸ್ ಧ್ಯಾನ ಮಾಡಿ, 15 ಮಿನಿಟ್ಸ್ ಪ್ರಾಣಾಯಾಮ ಮಾಡಿ, 15 ಮಿನಿಟ್ಸ್ ಧ್ಯಾನ ಮಾಡಿದ್ದೆ ಆದರೆ ಇಡೀ ದಿವಸ ನಾವು ಖುಷಿಯಾಗಿ ಲವಲವಿಕೆಯಿಂದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಅದು ಯಾವುದೇ ಕರ್ತವ್ಯ ಇರಲಿ ಲವಲವಿಕೆಯಿಂದ ಮಾಡಬಹುದಾಗಿದೆ. ಯೋಗ ಎಂದರೆ ನಾವು ನಮ್ಮ ಶರೀರದ ಒಳಗೆ ಹೋಗುವುದು. ಯೋಗಾಸನವನ್ನು ಮಾಡುವಾಗ ಶಾಂತತೆಯಿಂದ ನಗುನಗುತ್ತಾ ಮಾಡಬೇಕು. ಒಳ್ಳೆಯ ಮನಸ್ಸಿನಿಂದ ನಿಧಾನವಾಗಿ ಸರಿಯಾದ ಮಾರ್ಗದರ್ಶಕರಿಂದಲೇ ನಾವು ಅದನ್ನ ವಿದ್ಯೆಯನ್ನ ಪಡಿಬೇಕು. ಸುಮ್ಮನೆ ಹೆಂಗ್ ಬೇಕಂಗೆ ಮಾಡದೆ ಅದನ್ನ ನೋಡ್ಕೊಂಡು ಅಂತ ಹೇಳಾಗಿಲ್ಲ, ಮಾರ್ಗದರ್ಶಕರು ಬೇಕದಕ್ಕೆ. ಯೋಗಾಸನವು ಕೈಕಾಲು ಮಾಂಸಖಂಡ ನರವ್ಯೂಹಗಳಿಗೆ ವ್ಯಾಯಾಮ ನೀಡುತ್ತದೆ. ಆರೋಗ್ಯಕರ ಶರೀರವನ್ನು ಕೂಡ ನೀಡುತ್ತದೆ. ದೇಹ ಮತ್ತು ಮನಸ್ಸುಗಳ ಅಸಮತೋಲನವನ್ನು ನಿವಾರಣೆ ಮಾಡಬೇಕು. ನಮ್ಮ ದೇಹ ಮತ್ತು ಮನಸ್ಸು ಎರಡೂ ಬ್ಯಾಲೆನ್ಸ್ ಮಾಡ್ಕೊಂಡಿರ್ಬೇಕು. ಅವಾಗಲೇ ಯೋಗಕ್ಕೆ ಒಂದು ಸಾಧ್ಯತೆ ಇದೆ. ಇವರೆಲ್ಲ ಮಾಡಿದವರೇ ಇದ್ದಾರೆ. ಬಸವರಾಜ ಅಣ್ಣವರು ಓಂ ಶಾಂತಿಯಲ್ಲಿದ್ದಾರೆ. ಅವರೆಲ್ಲ ಇದರಲ್ಲಿ ನಿಪುಣರಾಗ್ಬಿಟ್ಟಿದ್ದಾರೆ. ಅ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳ್ತೇವೆ. ಅರಿಸ್ಟಾಟಲ್ ಹೇಳಿದ್ದಾರೆ, ಸದೃಢ ದೇಹದಲ್ಲಿ ಸದೃಢ ಮನಸ್ಸು ಇರುತ್ತದೆ. ನಮ್ಮ ಬಾಡಿ ಚೆನ್ನಾಗಿದೆ ಅಂದರೆ ನಮ್ಮ ಮನಸ್ಸು ಕೂಡ ಚೆನ್ನಾಗಿರುತ್ತೆ ಅಂತ. ಅದೇ ಪ್ರಕೃತಿ ಚಿಕಿತ್ಸೆಯು ದೈಹಿಕ ಆರೋಗ್ಯವನ್ನು ನೀಡುತ್ತದೆ. ಮನಸ್ಸಿಗೆ ಒಂದು ಪ್ರತ್ಯೇಕ ಅಸ್ತಿತ್ವ ಇಲ್ಲ. ನಾವು ಇಲ್ಲಿ ಮನಸ್ಸು ಅಂದರೆ ಮೆದುಳು ಅಲ್ಲ, ಮೈಂಡ್ ಕಾನ್ಷಿಯಸ್ನೆಸ್. ದೇಹದ ಆರೈಕೆಯಲ್ಲೇ ಮನಸ್ಸಿನ ಆರೈಕೆ ಕೂಡ ಇದೆ. ದೇಹದಿಂದ ಶಕ್ತಿ ಹೆಚ್ಚಾಗುತ್ತದೆ ಎನ್ನುವುದಕ್ಕೆ ಉದಾಹರಣೆ ನಾಥಪಂಥದಲ್ಲಿ ಒಂದ್ ಕಡೆ ಓದಿದ ನೆನಪು. ಗೋರಖ್ನಾಥ್ ಅಂತ ಹಠಯೋಗಿ ಇರ್ತಾರೆ. ಅವರು ಹಠಯೋಗಿಗಳು ಅಂತ ಹೇಳ್ತಾರೆ. ಏನ್ ಬೇಕಾದ್ರೂ ಸಾಧನೆ ಮಾಡ್ತಾರೆ. ಅವ್ರಿಗೆ ಹಠಯೋಗಿ ಅಂತ. ನೀರ್ ಮೇಲೆ ಹಾಗೆ ನಿಂತ್ಕೊಂಡ್ಬಿಡ್ತಾರೆ. ಕೇಳಿರ್ಬೋದು, ನೀವು ನೋಡಿರ್ಬೋದು. ನೀರಿನ ಮೇಲೆ ನಿಂತ್ಕೊಳ್ಳೋದು, ಬೆಂಕಿಯಲ್ಲಿ ಕೂಡ ನಿಂತ್ಕೊಳ್ಳೋದು, ಈ ತರ ಎಲ್ಲ ಕಲ್ತಿರ್ತಾರೆ. ಅವ್ರು ಹಠಯೋಗಿ ಅಂತ ಹೇಳ್ತಾರೆ. ಅವ್ರು ಏನ್ ಮಾಡ್ತಾರೆ, ತಮ್ಮ ದೇಹವನ್ನು ದಾಢ್ಯತೆ ಮಾಡ್ಕೊಂಡಿರ್ತಾರೆ. ಎದುರಿಗೆ ಒಮ್ಮೆ ಅಲ್ಲಮ ಪ್ರಭುಗಳ ಭೇಟಿ ಆಗ್ತಾರೆ. ಆಗ ಅವರು ಅಲ್ಲಮ ಪ್ರಭುಗೆ ಖಡ್ಗ ಕೊಡ್ತಾರೆ. ಖಡ್ಗ ಕೊಟ್ಟು ನೀ ನನಗೆ ಹೊಡಿಬೇಕು ಅಂತ ಹೇಳ್ತಾರೆ. ಓಕೆ ಆಯ್ತು ಅಂತ ಮತ್ತೆ ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ಹೊಡಿತಾರೆ. ಹೊಡೆದ್ರೆ ಏನ್ ಶಬ್ದ ಬರುತ್ತೆ ಅಂದ್ರೆ, ಕಬ್ಬಣಕ್ಕೆ ಹೊಡೆದಂತ ಶಬ್ದ ಬರುತ್ತೆ. ಠಳ್ ಅಂತ ಹೇಳ್ಬಿಟ್ಟು ಲೋಹಕ್ಕೆ ನಾವು ಹೊಡೆದಾಗ ಹೆಂಗ್ ಶಬ್ದ ಬರುತ್ತೆ ಹಂಗೆ ಶಬ್ದ. ಅವರು ಅಷ್ಟು ದೇಹ ದಾಢ್ಯವನ್ನ ಅಷ್ಟು ಸ್ಟ್ರಾಂಗ್ ಆಗಿ ಮಾಡ್ಕೊಂಡಿರ್ತಾರೆ ಅಂತ ಅರ್ಥ. ಇದೆಲ್ಲ ನೀವು ಎಲ್ಲ ಕೇಳಿರ್ಬೋದು. ಆ ದೇವರಿಗೆ ಶಕ್ತಿ, ಧ್ಯಾನದಿಂದ ಅವ್ರು ಆ ಥರ ಎಲ್ಲ ಶಕ್ತಿ ಪಡಿತಾ ಇರ್ತಾರೆ, ವರ ಪಡೆದಿದ್ದಾರೆ. ಆ ದೇವರಿಂದ ಋಷಿ ಮುನಿಗಳು ಈ ಥರ ವರ ಪಡೆದಿರ್ತಾರೆ ಅಂತ ಕೇಳಿರ್ತೀವಲ್ಲ, ಅದೆಲ್ಲ ಓನ್ಲಿ ಧ್ಯಾನದಿಂದ ಸಾಧ್ಯ. ಅದಕ್ಕೆ ಅವರು ಲೋಹದ ಶಕ್ತಿ ಬರುತ್ತೆ. ಹಾಗೆ ನಾವು ಅವ್ರ ಶರೀರಕ್ಕೆ ಏನೂ ಆಗೋದಿಲ್ಲ ಹೊಡೆದ್ರು. ಅದೊಂದು ಇನ್ನೊಂದು ಹೇಳಬೇಕು ಅಂದರೆ, ಒಂಟಿ ಕಾಲ್ ಮೇಲೆ ನಿಂತ್ಕೊಂಡಿರ್ತಾರೆ ನೋಡ್ರಿ. ಒಂಟಿ ಕಾಲ್ ಮೇಲೆ ನಿಂತ್ಕೊಂಡು ಅವ್ರು ಇಡೀ ದಿವಸ ತಪಸ್ಸೆಲ್ಲ ಮಾಡ್ತಾರೆ. ಅದೆಲ್ಲ ಹೇಗೆ ಸಾಧ್ಯ ಅಂತಂದರೆ, ಸೂರ್ಯನ ಶಕ್ತಿ, ಸೂರ್ಯಸ್ನಾನ ಶಕ್ತಿಯ ಮೂಲ್ಯ. ಸೂರ್ಯನ ಶಕ್ತಿ ನಮ್ಮ ಶರೀರಕ್ಕೆ ತುಂಬ ಪ್ರಯೋಜನಕಾರಿ. ಸೂರ್ಯನ ಶಕ್ತಿಯಲ್ಲಿ ಈಗ ಸೂರ್ಯನ ಮುಂದೆ ಯಾರು ಓಡಾಡೋದೇ ಇಲ್ಲ, ಬಿಸಿಲಲ್ಲಿ ಓಡಾಡೋದೇ ಇಲ್ಲ. ಓಡಾಡಬೇಕು ಅಂತ ಹೇಳ್ತಾರೆ ಡಾಕ್ಟರ್ಸ್. 7 to 7:30 ಮತ್ತು 4:30 to 5 ಬಿಸಿಲಲ್ಲಿ ಅಡ್ಡಾಡ್ರಿ ಅಂದ್ರೆ. ಯಾಕೆ ಅಂದರೆ ದಿ ಶಕ್ತಿ ಅಂತ, ಅದು ವಿಟಮಿನ್ D3 ಅದು ಕಡಿಮೆ ಆಗಿದೆ ಅಂತ ಹೇಳ್ರಿ, ಡಾಕ್ಟರ್ ಹತ್ರ ಹೋಗ್ರಿ. ಅವರು ವಿಟಮಿನ್ D3 ಬರ್ದು ಕೊಟ್ಬಿಡ್ತಾರೆ, ವಾರಕ್ಕೊಂದು ತಗೊಳ್ರಿ ಅಂತ ಹೇಳಿ. ಕೇಳಿರ್ಬೋದು. ಇಲ್ಲ ನರ ದೌರ್ಬಲ್ಯ ಆಗಿದೆ, ನಿಮಗೆ D3 ಕಡಿಮೆ ಇದೆ ಅಂತ ಹೇಳ್ಬಿಡ್ತಾರೆ. ಅದೆಲ್ಲ ಎಷ್ಟು ನ್ಯಾಚುರಲ್ ಇಂದ ನಮಗೆ ಸಿಗೋದು, ಪ್ರಕೃತಿಯಿಂದ ಸಿಗುವಂತ ಶಕ್ತಿ ಅದು ಸೂರ್ಯನಿಂದ ನಾವು ಪಡಿತೇವೆ. ಅದಕ್ಕೆ ನಾವು ಸೂರ್ಯ ನಮಸ್ಕಾರ ಮಾಡೋದ್ರಲ್ಲೂ ಕೂಡ ಲಾಭ ಇದೆ. ಅದೇ ರೀತಿ ಉಪವಾಸ ಸತ್ಯಾಗ್ರಹಕ್ಕೆ ಹೆಸರಾಗಿದ್ದವ್ರು ಯಾರು?
ಮಹಾತ್ಮ ಗಾಂಧೀಜಿಯವರು ಅವರು ನೋಡ್ರಿ ಅದೇ ಶಕ್ತಿಯಿಂದಾನೆ, ಉಪವಾಸದ ಶಕ್ತಿಯಿಂದ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು. ಯುದ್ಧ ಮಾಡಕ್ ಹೋಗ್ಲಿಲ್ಲ, ಅವ್ರ ಅಹಿಂಸೆಯಿಂದ ನಮಗೆ ಸ್ವಾತಂತ್ರ್ಯವನ್ನು ದೊರಕಿಸ್ಕೊಟ್ರು. ಯೋಗದ ಪ್ರಕಾರ ಉಪವಾಸ ಎಂದರೆ ಆಕಾಶ ತತ್ವದ ಬಳಕೆ, ಅವಕಾಶವನ್ನು ಸೃಷ್ಟಿಸುವುದು, ಮತ್ತು ಅವಕಾಶವನ್ನು ಸೃಷ್ಟಿಸಿದಾಗ ಅಗತ್ಯವಾದದ್ದು ಪೂರೈಸಲ್ಪಡುತ್ತದೆ. ಅವರು ಅಂತ ಅವಕಾಶ ತಗೊಂಡು ಉಪವಾಸ ಮಾಡಿದ್ದು, ಮತ್ತೆ ಅವರು ಧ್ಯಾನ, ಅದರಿಂದ ಅವ್ರು ಏನಾಗುತ್ತೆ, ನಾವು ಅನ್ಕೊಂಡಿದ್ದು ಸಿಗುತ್ತೆ ಅಂತ ಅದರಿಂದ ಅವರು ಪಡೆದ್ರು. ಅದು ಒಂದು ಯೋಗ ಅಂತಾನೆ. ಯೋಗಾಸನದ ವಿಶೇಷತೆಗಳನ್ನು ಸ್ವಲ್ಪ ತಿಳಿಯೋಣ. ನಿಧಾನ ಮತ್ತು ಮಂದಗತಿಯಿಂದ ಅಭ್ಯಾಸ ಮಾಡಬೇಕು. ಹೆಚ್ಚು ಶ್ರಮ ಬೇಡ, ವಿಶ್ರಾಂತಿದಾಯಕ. ಹೆಚ್ಚು ಶ್ರಮ ಅಂದರೆ ಜಾಸ್ತಿ ಬೆವರಿಳಿಸೋದಲ್ರಿ. ಈಗ ಜಿಮ್ ಎಲ್ಲ ಶುರುವಾಗಿ ತಾನೆ, ಜಿಮ್ಮಿಗೆ ಹೋಗೋದು ಒಂದು ವರ್ಷಕ್ಕೆ 20,000 ಕಟ್ಟೆ ಅಂತ ಹೇಳ್ತಾರೆ. ಹೋಗಿ ಅಲ್ಲಿ ಜೋರ ಮ್ಯೂಸಿಕ್ ಹಾಕ್ತಾರೆ, ಡಾಕ್ ಡಾಕ್ ಡಾಗ ಮ್ಯೂಸಿಕ್ ಹೊಡಿತಿರ್ತತಿ. ಇವ್ರು ಎಕ್ಸಸೈಸ್ ಮಾಡೋದು. ಅವಾಗ ಏನಾಗುತ್ತೆ, ಏನೇನು ಪ್ರಾಬ್ಲಮ್ಸ್ ಆಗ್ಯಾವ ಅಂತ ಗೊತ್ತೈತಿ ನಿಮಗೆ. ಹಾರ್ಟಿಗೆಲ್ಲ ಪ್ರಾಬ್ಲಮ್ ಅದು, ಹೌದು ತಾನೆ? ಈ ಚಿಕ್ಕ ವಯಸ್ಸಿನವರೇ ಹಾರ್ಟ್ ಪ್ರಾಬ್ಲಮ್ ಎಲ್ಲ ಆಗ್ಬಿಟ್ಟು. ಅದಕ್ಕೆ ನಮ್ಮ ದೇಹದ ಸಾಮರ್ಥ್ಯತೆ ತಿಳ್ಕೊಂಡು. ಆದರೆ ಯೋಗಾಸನದಿಂದ ಏನೂ ಆಗೋದಿಲ್ಲ. 8 ವರ್ಷದ ಹುಡುಗರಿಂದ ಹಿಡಿದು 100 ವರ್ಷದ, ಎಲ್ಲಿ 120-150 ವರ್ಷ ತನಕ ಬದುಕ್ಯಾರ್ರಿ ಯೋಗ ಮಾಡಿದವರು. ಅದರಿಂದ ಯಾವುದೇ ನಷ್ಟಗಳು ಇಲ್ಲ. ಆಸನವನ್ನು ಅಭ್ಯಾಸ ಮಾಡುವ ಶ್ವಾಸಕ್ಕೆ, ಉಸಿರಿಗೆ ಮಹತ್ವ ಕೊಡಬೇಕು. ನಾವು ಹೇಳ್ತೇವೆ ಪೂರಕ, ರೇಚಕ, ಕುಂಭಕ ಅಂತ ಹೇಳ್ಬಿಟ್ಟು ಅಲ್ಲಲ್ಲಿ ವಿಶ್ರಾಂತಿ ಕೊಟ್ಬಿಟ್ಟು ಒಂದೊಂದು ಆಸನದಿಂದ ಇನ್ನೊಂದು ಆಸನಕ್ಕೂ ವಿಶ್ರಾಂತಿ ಕೊಟ್ಟು ಮಾಡ್ತಾರೆ. ಇದು ವ್ಯಾಯಾಮ ಅಲ್ಲ. ಯೋಗಾಸನ ಅಂದರೆ ವ್ಯಾಯಾಮ ಅಲ್ಲ ಅಂತ ತಿಳ್ಕೋಣ. ವ್ಯಾಯಾಮದ ಥರ ಶಾಖ ಮತ್ತು ಬೆವರು ಉತ್ಪತ್ತಿ ಆಗಲ್ಲ ರೀ, ನಿಧಾನಕ್ಕೆ ಮಾಡೋದು. ಮತ್ತು ಸಾತ್ವಿಕತೆ, ಸುವಿಚಾರಗಳು ಶುರುವಾಗ್ತವೆ. ನಾವು ಯೋಗ ಮಾಡೋದ್ರಿಂದ ಸುವಿಚಾರ, ಸಾತ್ವಿಕತೆ ಬೆಳೆಯುತ್ತದೆ. ದೇಹ ಮತ್ತು ಮನಸ್ಸನ್ನು ಸದೃಢಗೊಳಿಸುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತದೆ. ಅವಾಗೆಲ್ಲ ಕರೋನಾದಾಗ ನೋಡ್ಬೇಕಿತ್ರಿ, ಎಲ್ಲರೂ ಯೋಗ ಮಾಡದೆ ಕೊರೋನಾ ಹೋಗುತ್ತೆ, ಅದು ಹೋಗುತ್ತೆ, ಅದನ್ನು ಕುಡೀರಿ, ಇದನ್ನು ಕುಡೀರಿ, ಎಷ್ಟು ಟೆನ್ಷನ್ ಲೈಫ್ ಆಗಿತ್ತಲ್ಲ, ಅದನ್ನ ನೆನಪಿಸ್ಕೋಬೋದು. ಮೊದಲಿಂದ ಯೋಗ ಮಾಡ್ತಾ ಇದ್ದವ್ರಿಗೆ ಏನೂ ಆಗಲಿಲ್ಲ, ಅದು ಧಕ್ಕೆ ಕೊಡಲೇ ಇಲ್ಲ. ಜನಸಾಮಾನ್ಯರು ಕೂಡ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಕಡಿಮೆ ಖರ್ಚಿನ ವಿದ್ಯೆ ಅಂದರೆ ಯೋಗ, ಹೌದು ತಾನೆ? ಈಗ ಜಿಮ್ಮಿಗೆ ಹೋಗ್ರಿ 20,000 ತರ್ರಿ ಅಂತಾರೆ. ಇನ್ನೊಂದು ಯಾವುದೋ ಜುಂಬೋ ಡ್ಯಾನ್ಸ್ ಕ್ಲಾಸಿಗೆ ಬರ್ರಿ, ಅವರೊಂದು 15,000 ಕೊಡ್ರಿ ಅಂತಾರೆ. ಆದರೆ ಯೋಗ ನಾವು ಒಬ್ಬ ಗುರುಗಳು ಸಹಾಯದಿಂದ ನಾವು ಪಡೆಯೋದ್ರೆ ಎಲ್ಲಿ ಬೇಕಾದ್ರೂ ನಾವು ಯೋಗವನ್ನು ಮಾಡ್ಬೋದಾಗಿದೆ. ಓಕೆ, ಪ್ರಾಣಾಯಾಮ. ಓಕೆ, ಪ್ರಾಣಾಯಾಮ ಎಂದರೆ ಇದು ಕ್ರಮಬದ್ಧವಾದ ಉಸಿರಾಟ ಪ್ರಕ್ರಿಯೆ. ನಿಧಾನವಾಗಿ ಉಸಿರಾಡುವುದರಿಂದ ಹೆಚ್ಚು ಗಾಳಿಯನ್ನು ಪಡೆಯುತ್ತೆ ದೇಹಕ್ಕೆ, ಹೌದು ತಾನೆ? ನಾವು ಕೆಲಸ ಮಾಡುವಾಗ ಟೆನ್ಷನಿಂದ ಉಸಿರು ಬಿಗಿ ಹಿಡಿದು ಮಾಡ್ತಾ ಇರ್ತೀವಿ. ಬೆಳಿಗ್ಗೆ 9ರಿಂದ 5 ಗಂಟೆ ತನಕ ಉಸಿರಾಟದ ಕಡೆ ಲಕ್ಷಣೇ ಇರೋದಿಲ್ಲ. ಆದರೆ ಬೆಳಗ್ಗೆ ನಾವು 1 ಅವರ್ ಪ್ರಾಣಾಯಾಮ ಮಾಡಿ ಹೋಗಿದ್ವಿ ಅಂದರೆ ನಾವು ಖುಷಿಯಾಗಿ ಯಾಕಿರ್ತೇವೆ ಅಂದರೆ ಹೆಚ್ಚು ಆಕ್ಸಿಜನ್ ಜಾಸ್ತಿ ಸಪ್ಲೈ ಆಗಿರುತ್ತೆ. ಅದಕ್ಕೆ ನಾವು ಪ್ರಾಣಾಯಾಮ ಮಾಡ್ರಿ ಅಂತ ಹೇಳ್ತೇವೆ. ನಮ್ಮ ದೇಹಕ್ಕೆ 54%, 54% ಶಕ್ತಿ ಗಾಳಿಯಿಂದ ಬರುತ್ತೆ. ಪ್ರಕೃತಿಯಲ್ಲಿ ನಿಧಾನವಾಗಿ ಉಸಿರಾಡೋ ಪ್ರಾಣಿ ಯಾವುದು? ಆಮೆ ಒಂದು ಸ್ಪೀಷಿಯಸ್ ಆಮೆ 500ರಿಂದ 700 ವರ್ಷದ ತನಕ ಬದುಕಿರ್ತಾವಂತ್ರಿ. ಮತ್ತು ಹಿಂದೆ ನಮ್ಮ ಋಷಿಮುನಿಗಳು ಕೂಡ 700 ವರ್ಷ ಬದುಕಿದ್ದಾರೆ. ಅವರೆಲ್ಲ ಧ್ಯಾನದಿಂದ ಆ ಶಕ್ತಿಯನ್ನು ಪಡೆದುಕೊಂಡಿರ್ತಾರೆ. 700 ವರ್ಷ ದೀರ್ಘವಾದ ಪ್ರಾಣಾಯಾಮದಿಂದ ಇದು ಪಡೆಯಲು ಸಾಧ್ಯ. ದೀರ್ಘವಾದ ಪ್ರಾಣಾಯಾಮ, ಉಸಿರಾಟ, ಇದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ಓಕೆ, ಧ್ಯಾನ ಅಂದರೆ ಬರೀ ಪೂಜೆ ಅಂದರೆ ದೇವ್ರ ಮುಂದೆ ಕುತ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಉಬ್ಬತ್ತಿ ಹಚ್ಚಿ ಗಂಧ ಹಚ್ಚಿ ನಾವು ಪೂಜೆ ಮಾಡಿದ್ವಿ ಅಂತ ಹೇಳ್ಬಿಡ್ತೇವೆ. ಆದರೆ ಧ್ಯಾನ ಅಂದರೆ ನಾವು ಮನಸ್ಸನ್ನು ಕಾನ್ಸಂಟ್ರೇಷನ್ ತಗೊಂಡು ಸ್ವಲ್ಪ ನಾವು ಏನು ಯೋಚನೆ ಇಲ್ಲದೆ ಕುತ್ಕೊಳ್ಳೋಕ್ಕಾಗುತ್ತಾ, ಎಷ್ಟು ನಿಮಿಷ ಕುತ್ಕೊಳ್ಳೋಕ್ಕಾಗುತ್ತೋ ಅದೇ ಧ್ಯಾನ. ಮೊದಲಿಂದು ಬರೀ ಭಕ್ತಿ ಯೋಗ, ಅದು ಭಕ್ತಿ ಪೂಜೆ. ಅದನ್ನು ಯಾಕೆ ಮಾಡ್ತಾರೆ ಅಂದರೆ ಸ್ವಲ್ಪ ಕಾನ್ಸಂಟ್ರೇಷನ್ ಹತ್ತಿರ ಬರಲಿ ಅನ್ನೋದಕ್ಕೆ ಮಾಡ್ತಾರೆ. ಆಮೇಲೆ ಮಾಡೋದೇ ಧ್ಯಾನ. ಸೊ ಧ್ಯಾನ ಮಾಡಿದ್ರೆ ಈಗಿನ ಮೆಡಿಟೇಷನ್ ಅಂತ ಹೇಳ್ತೇವೆ. ಓಕೆ, ಆಧುನಿಕರು ಈಗ ಮೆಡಿಟೇಷನ್ ಅಂತ ಕರೀತಾರೆ. ನಮ್ಮ ದೇಹದಲ್ಲಿ ಒಟ್ಟು 7 ಚಕ್ರಗಳಿವೆ. 7 ಚಕ್ರಗಳು ಅಂದರೆ ಸಹಸ್ರಾರ ಚಕ್ರ, ಕ್ರೌನ್ ಅಂತ ಹೇಳ್ತೇವೆ. ಇಲ್ಲಿ ಸಹಸ್ರಾರ ಚಕ್ರ, ಆಜ್ಞಾ ಚಕ್ರ, 3rd ಐ, 3ನೇ ಕಣ್ಣು ಅಂತ ಹೇಳ್ತೇವೆ. ವಿಶುದ್ಧ ಚಕ್ರ ಗಂಟ್ಲಲ್ಲಿ. ಇಲ್ಲಿ ನಾವು ಅದನ್ನ ಮಾಡುವಾಗ ಅದಕ್ಕೆ ಕಂಟ್ರೋಲ್ ತಗೊಳ್ಳೋದು ಅಂದರೆ ಉಸಿರು ಇಲ್ಲಿ ತನಕ ಬಂದು ನಾವು ಅಲ್ಲಿಂದ ಉಸಿರಾಡ್ತಾ ಇರ್ತೇವೆ. ಪ್ರಾಣಾಯಾಮದಲ್ಲಿ ನಾವು ಸ್ಪೆಷಲೈಸೇಷನ್ ಸ್ವಲ್ಪ ತಗೊಂಡ್ವಿ ಅಂದರೆ ಧ್ಯಾನದಲ್ಲಿ ಅದನ್ನು ಅಳವಡಿಸ್ಕೊಳ್ತೇವೆ. ವಿಶುದ್ಧ ಚಕ್ರ ಅಂದರೆ ಥ್ರೋಟಿ, ಅನಾಹತ ಚಕ್ರ ಅಂದರೆ ಹಾರ್ಟ್, ಮಣಿಪುರ ಚಕ್ರ ಅಂದರೆ ಸೋಲಾರ್ ಸಕ್ಸಸ್ ಅಂತ ಇನ್ ಬಿಟ್ವೀನ್ ಇಸ್, ಸ್ವಾದಿಷ್ಠಾನ ಚಕ್ರ ಅಂದರೆ ಸ್ಕಾಲರ್ ಅಂತ ರಿಪ್ರೊಡಕ್ಟಿವ್ ಸಿಸ್ಟಮ್ಗೆ ಹೆಲ್ಪ್ ಆಗುತ್ತೆ, ಮೂಲಾಧಾರ ಚಕ್ರ ರೂಟ್ ಚಕ್ರ. ಇವನ್ನೆಲ್ಲ ನಾವು ಚಕ್ರಗಳನ್ನು ಆಧರಿಸಿಕೊಂಡು ನಾವು ಧ್ಯಾನವನ್ನು ಮಾಡೋದನ್ನು ಕಲಿಬೇಕಾಗಿದೆ. ಕಲ್ತಿದ್ದೇ ಆದರೆ ನಾವು ಏನನ್ನಾದರೂ ಗೆಲ್ಕೋಬೋದು. ಸಮತೋಲನದಲ್ಲಿಡಲು ಮನಸ್ಸನ್ನು ಮತ್ತು ದೇಹವನ್ನು ಸಮತೋಲನದಲ್ಲಿಡುವುದೇ ನಮ್ಮ ಧ್ಯೇಯ ಆಗಿರುತ್ತದೆ. ಅದು ಸಹಾಯಕ ಆಗುತ್ತೆ. ಈಗ ತುಂಬ ಸುಸ್ತಾಗ್ಬಿಟ್ರೆ ಏನು ಮಾಡ್ತೇವೆ, ಸ್ವಲ್ಪ ರಿಲ್ಯಾಕ್ಸ್ ಅಪ್ಪ, ನಿದ್ದೆ ಮಾಡಿ ಎದ್ಬಿಡೋಣ ಅಂತೀವಿ ತಾನೆ.
ನಾವು ಡೈಲಿ ಅಷ್ಟೇ ಒಂದು 6 ಅವರ್ಸ್ 7 ಅವರ್ಸ್ ಆರಾಮ್ ನಿದ್ದೆ ಮಾಡಿ ಎದ್ಬಿಟ್ವಿ ಅಂದರೆ ಫ್ರೆಶ್ ಅಪ್ ಆಗಿಬಿಡ್ತೀವಿ. ಆದರೆ ನಾವು ಧ್ಯಾನ ಮಾಡಿದ್ರೆ ವಿ ವಿಲ್ ಗೆಟ್ ಅನ್ಲಿಮಿಟೆಡ್ ಎನರ್ಜಿ. ಲಿಮಿಟೆಡ್ ಎನರ್ಜಿ ಬೇಕಾ, ಅನ್ಲಿಮಿಟೆಡ್ ಎನರ್ಜಿ ಬೇಕಾ? ಅನ್ಲಿಮಿಟೆಡ್ ಎನರ್ಜಿ ಬೇಕು ಅಂದರೆ ಧ್ಯಾನ ಮಾಡಬೇಕು. ಅದು ಮಲ್ಕೊಳ್ಳೋದ್ರಲ್ಲಿ ಸಿಗಲ್ಲ. ಧ್ಯಾನ ಮಾಡೋದ್ರಿಂದ ವಿ ವಿಲ್ ಗೆಟ್ ಅನ್ಲಿಮಿಟೆಡ್ ಎನರ್ಜಿ. ಅದು ಧ್ಯಾನದ ಬಗ್ಗೆ ತಿಳ್ಕೊಂಡಿದ್ದಾಯಿತು. ಈ ಪ್ರಯೋಜನಗಳು ಮತ್ತು ಅದರ ಪರಿಣಾಮಗಳು ಏನೇನು ಅಂದರೆ, ಯೋಗಕ್ಕೆ ಎಲ್ಲರನ್ನು ಒಂದಾಗಿಸುವ ಶಕ್ತಿ ಇದೆ. ಯೋಗ ಮತ್ತು ಧ್ಯಾನ ಮಾಡುವುದರಿಂದ ಸ್ಟ್ರೆಸ್ ಇಂಡ್ಯೂಸ್ಡ್ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ, ಧ್ಯಾನ ಮತ್ತು ಯೋಗದಿಂದ ಮನಸ್ಸು ಮತ್ತು ಶರೀರ ಪ್ರಫುಲ್ಲಿತವಾಗಿ ಫೀಲ್ ಗುಡ್ ಹಾರ್ಮೋನ್ಸ್ ಎಂಬುದಾಗಿ, ನಮ್ಮ ಬ್ರೈನ್ನಲ್ಲಿ ಫೀಲ್ ಗುಡ್ ಹಾರ್ಮೋನ್ಸ್ ಅಂತ ಕರೆಯಲ್ಪಡುವ ಎಂಡಾರ್ಫಿನ್ ಮತ್ತು ನ್ಯೂರೋಪೆಪ್ಟೈಡ್ಸ್, ಡಾಕ್ಟರಿಗೆಲ್ಲ ಗೊತ್ತಿರ್ತೈತಿ. ಎಂಡಾರ್ಫಿನ್ ಮತ್ತು ನ್ಯೂರೋಪೆಪ್ಟೈಡ್ಸ್ ಮೆದುಳಿನಲ್ಲಿ ಸ್ರವಿಸಲ್ಪಡುತ್ತದೆ. ಇದರಿಂದ ಸಹಜವಾಗಿ ಮನಸ್ಸಿನ ಒತ್ತಡ, BP ಇರೋದಿಲ್ಲ, ಶುಗರ್ ಇರೋದಿಲ್ಲ, ಇವನ್ನೆಲ್ಲ ಫಾಲೋ ಮಾಡಿದ್ದೆ ಆದರೆ BP ಶುಗರ್ ಇದ್ರೂ ಹೋಗುತ್ತೆ. ಸಹಜವಾಗಿ ಮನಸ್ಸಿನ ಒತ್ತಡ, ಮೆದುಳಿನ ಒತ್ತಡ, ಸಕ್ಕರೆ ಕಾಯಿಲೆ, ಹೀಗೆ ಮನೋ ಮತ್ತು ದೈಹಿಕ ಕಾಯಿಲೆಗಳನ್ನು ಗುಣವಾಗ್ತವೆ. ಮತ್ತು ಇದನ್ನ ವೈದ್ಯಕೀಯ ವರದಿಗಳೇ ತಿಳಿಸಿದ್ದಾರೆ. ಎಲ್ಲ ವೈದ್ಯರೇ ಇದನ್ನು ಹೇಳಿದ್ದಾರೆ. ಅವರು ಕೂಡ ನೀವು ಕೆಲವೊಂದು ಸಾರಿ ಪ್ರಿಫರ್ ಮಾಡ್ತಾರೆ. ಈಗ ಡಾಕ್ಟರ್ಸ್ ಹತ್ರ ಹೋಗ್ರಿ, ಅವರು ಹೇಳ್ತಾರೆ, ನೀವು ಜಾಯಿಂಟ್ ಪೇನ್ ಅಂತ ಹೋದ್ರೆ ಆಸನ ಹೇಳ್ಕೊಡ್ತಾರೆ, ಯೋಗಾಸನ ಹೇಳ್ಕೊಡ್ತಾರೆ. ನೀವು ಯಾವುದೋ ಆರ್ಥೋಪೆಡಿಕ್ ಸರ್ಜನ್ ಹತ್ರ ಹೋದ್ರೂ ಫಸ್ಟ್ ಯೋಗಾಸನ ಹೇಳ್ಕೊಡ್ತಾರೆ ಅಲ್ಲೇನು ಸರ? ಫಿಸಿಯೋಥೆರಪಿ ದಟ್ ಕಮ್ಸ್ ಇನ್ ಒನ್ ಟ್ಯಾಂಗಲ್, ಅದನ್ನು ಹೇಳ್ಕೊಡ್ತಾರೆ. ಆರೋಗ್ಯಕ್ಕೆ ಯೋಗ ತುಂಬ ಪ್ರಯೋಜನಕಾರಿ. ಪಾಶ್ಚಾತ್ಯ ವೈದ್ಯಕೀಯ ಪ್ರಕಾರ ನಾವೇನು ಹೇಳ್ತೇವೆ ಅಂದರೆ, ಅವರು ಔಷಧಿಗಳನ್ನು ನೀಡುತ್ತಾರೆ, ವೈದ್ಯ ಹೊರಗಿದ್ದಾನೆ ಅಂತ ಹೇಳ್ತಾರೆ, ಮತ್ತು ಕಾಯಿಲೆ ಇದ್ದರೆ ಔಷಧಿಗಳನ್ನು ಕೊಡ್ತಾರೆ. ಅದೇ ಭಾರತೀಯರ ಪ್ರಕಾರ, ನಮ್ಮ ಭಾರತೀಯರ ಪ್ರಕಾರ ನಾವೇನು ಹೇಳ್ತೇವೆ ಅಂದರೆ, ದೇಹ ಒಂದು ಕ್ಲೋಸ್ಡ್ ಸಿಸ್ಟಮ್. ದೇಹದ ರೋಗವನ್ನು ನಿವಾರಿಸುವ ಶಕ್ತಿ ನಮ್ಮ ದೇಹಕ್ಕೆ ಇದೆ, ದೇಹದ ಒಳಗೇನೆ ಇದೆ, ಅದನ್ನು ನಿವಾರಿಸುವ ಶಕ್ತಿ ನಮ್ಮಲ್ಲೇ ಇದೆ ಅಂತ ಹೇಳ್ಬೋದು. ಅದಕ್ಕೆ ನಾವೇ ನಮ್ಮ ದೇಹಕ್ಕೆ ನಾವೇ ಡಾಕ್ಟ್ರು. ನಮಗೆ ಗೊತ್ತಾಗುತ್ತೆ ಏನು ತೊಂದರೆ ಆಗಿದೆ, ಏನು ಮಾಡಬೇಕು ಅಂತ. ಅದನ್ನು ನಾವು ಯೋಗಾಸನ ಅಥವಾ ಆಯುರ್ವೇದ ಇವನ್ನ ಫಾಲೋ ಮಾಡೋದ್ರಿಂದ ನಾವು ಪ್ರಕೃತಿ ಚಿಕಿತ್ಸೆ ಇವನ್ನುಗಳಿಂದ ನಾವು ಹುಷಾರು ಮಾಡ್ಕೋಬೋದಾಗಿದೆ. ಯೋಗ ಜನಪ್ರಿಯವಾಗಲು ಕಾರಣವೇನು, ಏಕೆ, ಇದು ಮಹಾವಿದ್ಯೆ ಎಂಬುದನ್ನು ನೋಡೋಣ. ಯಾಕೆ ಯೋಗನೇ ಮೇನ್ ಆಯಿತು ಅಂದರೆ, ಪಂಚಮಹಾಭೂತಗಳು. ಯಾವ್ಯಾವ ಪಂಚಮಹಾಭೂತಗಳು? ನೀರು, ಮಣ್ಣು, ಬೆಂಕಿ, ಗಾಳಿ, ಆಕಾಶ. ಹೌದಾನೆ? ಈ 5 ತತ್ವಗಳಿಂದ ಮೂಡಲ್ಪಟ್ಟಿದೆ. ಮಾನವನ ದೇಹವನ್ನು ರೂಪಿಸಿದ ಇದರ ಸಮತೋಲನದಲ್ಲಿ, ಇದನ್ನೆಲ್ಲ ನಾವು ಸಮತೋಲನದಲ್ಲಿ ಕಾಪಾಡ್ಕೋಬೇಕು. ಆಗ ಇದ್ರದ್ದು ಏರುಪೇರುಗಳಾದಾಗ ಮಾತ್ರ ನಮಗೆ ಕಾಯಿಲೆಗಳು ಬರ್ತವೆ, ರೋಗಗಳು ಬರ್ತವೆ. ಇದನ್ನು ನಿವಾರಿಸುವುದು ರೂಪದಲ್ಲಿ ಅಗ್ನಿಯು ದೇಹದ ಮೆಟಬಾಲಿಸಮ್ ಮತ್ತು ಜಠರಾಗ್ನಿ. ಹೊಟ್ಟೆ ಚೆನ್ನಾಗಿರ್ಬೇಕು ಅಂದರೆ ಜಠರಾಗ್ನಿ ಅದು ಚೆನ್ನಾಗಿತ್ತು ಅಂದರೆ ಎಲ್ಲ ಚೆನ್ನಾಗಿರುತ್ತೆ. ಆಮ್ಲೀಯತೆ ರೂಪದಲ್ಲಿ ವಾಯು, ಉಸಿರಾಡುವ ಗಾಳಿಯ ರೂಪದಲ್ಲಿ ಆಕಾಶವು, ವಾಯು ಉಸಿರಾಡುವ ಗಾಳಿ ರೂಪದಲ್ಲಿ. ಕರುಳಿನ ಭಾಗದಲ್ಲಿ, ದೇಹದಲ್ಲಿ ಇದೇ ರೋಗಗಳು ಬಂದಾಗ ಇದೇ ತತ್ವವನ್ನು ಆಧರಿಸಿ ನೀಡುವ ಚಿಕಿತ್ಸೆಗಳೇ ಪ್ರಕೃತಿ ಚಿಕಿತ್ಸೆ. ಪ್ರಕೃತಿ ಚಿಕಿತ್ಸೆ ಬಗ್ಗೆ ಕೇಳಿದಿರ್ತಾನೆ, ನ್ಯಾಚುರೋಪತಿ. ಪ್ರಕೃತಿ ಚಿಕಿತ್ಸೆ ಅಂದರೆ ನ್ಯಾಚುರೋಪತಿ. ಅಲ್ಲಿ ಹೋಗಿರ್ಬೋದು ನೀವು, ಮಡ್ ಬಾತ್ ಕೊಡ್ತಾರೆ. ಮತ್ತು ಹೈಡ್ರೋಥೆರಪಿ ಅಂದರೆ ಜಲಚಿಕಿತ್ಸೆ, ವಾಟರಿಂದನೇ ದೇಹಕ್ಕೆ ಹಿಂಗೆ ಹೊಡಿತಾ ಇರ್ತಾರೆ, ಅದರಿಂದನೇ ವಾಟರಲ್ಲಿ ಕೂರಿಸ್ತಾರೆ, ವಾಟರಲ್ಲಿ ಸಬ್ಮರ್ಜ್ ಮಾಡ್ತಾರೆ, ವಾಟರ್ ಸ್ವಿಮ್ಮಿಂಗ್ ಮಾಡೋದು, ಅದು ಒಂದು ಥೆರಪಿನೇ, ಹೈಡ್ರೋಥೆರಪಿ ಅಂತ ಹೇಳ್ತೇವೆ. ಮತ್ತು ಮಸಾಜ್ ಥೆರಪಿ ಅಂದರೆ ಅಂಗಮರ್ದನ. ಎಲ್ಲಿ ನಾವು ಕೈ ನೋವಾದರೆ ಮಸಾಜ್ ಮಾಡ್ಕೋತೀವಿ ತಾನೆ, ಹೋಗುತ್ತೆ ತಾನೆ, ಅದು ಮಸಾಜ್ ಥೆರಪಿ ಆಗುತ್ತೆ. ಮತ್ತು ಪೃಥ್ವಿ ಚಿಕಿತ್ಸೆ ಅಂದರೆ ಮಡ್ ಥೆರಪಿ ಮಾಡ್ತಾರಲ್ಲ, ಅದು ಪೃಥ್ವಿ ಚಿಕಿತ್ಸೆ. ಈಗ 5 ನಾವು ಪ್ರಕೃತಿ ಚಿಕಿತ್ಸೆಗಳಿಂದ ಲಾಭವನ್ನು ಕೂಡ ಪಡಿಬಹುದು. ಆಹಾರ ಚಿಕಿತ್ಸೆ, ಡಯಟಿಷಿಯನ್ಸ್ ಹೇಳ್ತಾರೆ, ಇಷ್ಟಿಷ್ಟೇ ಊಟ ಮಾಡಿ, ಬೆಳಗ್ಗೆ ಜ್ಯೂಸ್ ಮೇಲೆ ಇರಿ, ಇದು ಮೇಲೆ ಅಲ್ಲಿ ಎಲ್ಲ ಹೋಗಿ ಬರ್ತೀವಿ, ಉಜಿರೆಗೆ, ಧರ್ಮಸ್ಥಳಕ್ಕೆ ಎಲ್ಲ ಒಂದು 10 ದಿವಸ ಇದ್ದು ಬರ್ತೀವಿ, ಒಂದು 4 kg ಇಳಿಸಿ ಕಳಿಸ್ತಾರೆ. ಇಲ್ಲಿ ಬಂದ ತಕ್ಷಣ ಮತ್ತೆ ದಾವಣಗೆರೆ ಇದೇ ಥರ ಬೆಣ್ಣೆ ದೋಸೆ, ಮೆಣಸಿಕಾಯಿ ಮತ್ತೆ ಯಥಾ ರೀತಿ ಹೊಡೆದ್ರೆ ಮತ್ತೆ ಅದೇ ಇರುತ್ತೆ. ಅದನ್ನೇ ನಾವು ಫಾಲೋ ಮಾಡ್ಕೊತ ಹೋದರೆ ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು. ಉಪವಾಸ ಚಿಕಿತ್ಸೆ, ಅದಕ್ಕೆ ನಾವು ಎಲ್ಲರೂ ಅದಕ್ಕೆ ಹಿಂದಿಂದ ಮಾಡಿಬಿಟ್ಟಿದ್ದಾರೆ. ಸೋಮವಾರ ಒಂದು ದಿವಸ ಒಂದು ದೇವ್ರ ಹೆಸರು ಹೇಳೋ ಒಂದು ಉಪವಾಸ ಮಾಡಿ ಅಟ್ಲೀಸ್ಟ್ ಒಂದು ಡಯಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಕಲಿಸಿ ಹೋಗಿದ್ದಾರೆ. ಅಮಾವಾಸ್ಯೆ, ಹುಣ್ಣಿಮೆ ಇರ್ಬೋದು, ಮತ್ತು ಸೋಮವಾರ, ಮಂಗಳವಾರ, ಈ ಥರ ಒಬ್ಬೊಬ್ರು ಒಂದೊಂದು ಥರ ಮಾಡ್ಕೊಂಡಿರ್ತಾರೆ. ವಾರಕ್ಕೆ ಒಂದು ದಿವಸ ಉಪವಾಸ ಇರಬೇಕು ಅಂತ, ಅದನ್ನೆಲ್ಲ ಫಾಲೋ ಮಾಡ್ಕೋಬೋದು. ಮತ್ತು ಅಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಎಲ್ಲ ಗೊತ್ತಿದೆ, ಸೂಜಿ ಚಿಕಿತ್ಸೆ ಅಂತ ಹೇಳ್ತಾರೆ, ಎಲ್ಲೆಲ್ಲಿ ಪೇನ್ ಬರುತ್ತೋ ಅದಕ್ಕೆ ಮಾಡೋದು. ಇವಿಷ್ಟು ಚಿಕಿತ್ಸೆಗಳು. ಓಕೆ, ಜೂನ್ 21 ವಿಶೇಷವೇನು, ಯಾಕೆ ಈ ದಿವಸನೇ ನಮಗೆ ಯೋಗ ಡೇ ಅಂತ ಮಾಡಿದ್ರು? ಯಾರಿಗಾರು ಗೊತ್ತಿದೆಯಾ? ಇಲ್ಲ. ಜೂನ್ 21 ದೀರ್ಘ ಹಗಲು ಇರುವ ದಿನ. ಈ ದಿನ ಹಗಲು ಜಾಸ್ತಿ ಇರುತ್ತೆ, ಸೂರ್ಯ ಜಾಸ್ತಿ ಟೈಮ್ ಇರ್ತಾನೆ. ಅದಕ್ಕೆ ನಾವು ಏನು ಮಾಡಿದ್ದೇವೆ, ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಈ ನೆಕ್ಸ್ಟ್ ಇವತ್ತಿಂದ ಬರೋದೆಲ್ಲ ದಕ್ಷಿಣಾಯಣ ಕಾಲ ಅಂತ ಹೇಳ್ತಾರೆ. ಆಧ್ಯಾತ್ಮಿಕಕ್ಕೆ ತುಂಬ ಉತ್ತಮವಾದ ಸಮಯ. ಜೂನ್ 21 ಅತಿ ಹೆಚ್ಚು ಸೂರ್ಯನ ಬೆಳಕು ಸಿಗುವ ದಿನವಾದ್ದರಿಂದ ಹೆಚ್ಚಿನ
ದಿ ಶಕ್ತಿ ಸಿಗಬಲ್ಲ ದಿನ. ಈ ಕಾರಣಕ್ಕೆ ಈ ದಿನವನ್ನು ನಾವು ಯೋಗ ಡೇ ಅಂತಲೇ ಕರಿತೇವೆ. ಸೂರ್ಯ ನಮಸ್ಕಾರ ಮಾಡಲಿ, ಇವತ್ತು ಬೆಳಗ್ಗೆ ಎದ್ದು 5:30 to 7 ಎಲ್ಲರೂ ಯೋಗಾಸನ ಮಾಡಿದ್ವಿ, ಸೂರ್ಯನ ಶಕ್ತಿ ಪ್ರಖರತೆ ಎಲ್ಲ ಬೀಳಲಿ ಅಂತ ಹೇಳ್ಬಿಟ್ಟು ಇದನ್ನು ಆರಿಸಿದ್ದಾರೆ ಯೋಗ ಡೇ. ಅದಕ್ಕೆ ದಿ ಶಕ್ತಿ ಇಲ್ಲ ಅಂದರೆ ಮತ್ತೆ D3 ಟ್ಯಾಬ್ಲೆಟ್ಸ್ ಹೇಳ್ತಾರೆ. ಅದಕ್ಕೆ ನಾವು ಅದನ್ನೆಲ್ಲ ಪಡೆದು ಆರೋಗ್ಯವಂತರಾಗಿ ಇರೋಣ. ಓಕೆ, ಈಗ ಆಯುಷ್ ಅಂತ ಹೇಳ್ಬಿಟ್ಟು ಈಗ ಮೋದಿಜಿಯವರು ಆಯುಷ್ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ. ನಮ್ಮ ದೇಶದಲ್ಲೇ ಇರುವ ಚಿಕಿತ್ಸೆ ಕೊಡೋಣ, ಎಲ್ಲರೂ ಆರೋಗ್ಯವಂತರಾಗಲಿ ಅನ್ನೋದೇ ಅವ್ರ ಧ್ಯೇಯ. ಆಯುರ್ವೇದ, ಎ ಅಂದರೆ ಆಯುರ್ವೇದ, ವೈ ಅಂದರೆ ಯೋಗ, ಯು ಅಂದರೆ ಯುನಾನಿ, ಎಸ್ ಅಂದರೆ ಸಿದ್ಧ, ಹೆಚ್ ಅಂದರೆ ಹೋಮಿಯೋಪತಿ. ಇದಿಷ್ಟು ನಮ್ಮ ದೇಶದಿಂದ ಪಡೆಯುವ ಚಿಕಿತ್ಸೆಗಳು. ಅದರಿಂದ ನಾವು ಆರೋಗ್ಯವನ್ನು ಕೂಡ ಪಡಿಬಹುದು ಅಂತ ಹೇಳ್ತೇನೆ. ಇಷ್ಟೆಲ್ಲ ಪಡೆದು ಸ್ವಲ್ಪ ನಾನು ಡೆಮೋ ಮಾಡಿಸಿ ತೋರಿಸ್ಬೇಕು ಅಂತಿದ್ದೇನೆ. ಎಲ್ಲರದು ಆದಮೇಲೆ ನಾವು ಡೆಮೋ ಮಾಡಿ ಸ್ವಲ್ಪ ಆಸನಗಳನ್ನು ತೋರಿಸ್ಕೊಡ್ತೇವೆ. ಆಯಿತಾ? ಎಲ್ಲರೂ ಶಾಂತಚಿತ್ತದಿಂದ ಕೇಳಿದ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.